ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತೊಂದು ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಈ ಜಾಗನ ಇಷ್ಟು ದಿನ ನಾನು ಸಿನಿಮಾದಲ್ಲಿ ಅಷ್ಟೇ ನೋಡ್ತಾ ಇದ್ದೆ. ಇವತ್ತು ರಿಯಲ್ ಆಗಿ ನಾನು ಬಂದಿದ್ದೀನಿ. ಸೈಕಲಲ್ಲಿ ಬಂದಿದ್ದೀನಿ. ಸೈಕಲ್ಲು ಮತ್ತು ನಾನು ಆ ಜಾಗಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಬನ್ನಿ, ಇನ್ನೇನಕ್ಕೆ ತಡ, ವಿಡಿಯೋ ಶುರು ಮಾಡೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ದಶರಥ್ ಮಾಂಜಿ ಗೇಟು. ಆ ಕಡೆ ನೋಡ್ತಾ ಇದ್ರಲ್ಲ, ಅದು ದಶರಥ್ ಮಾಂಜಿ ಸಮಾಧಿ. ಈ ದಶರಥ್ ಮಾಂಜಿ ಇಲ್ಲಿ ಒಬ್ಬ ಬುಡಕಟ್ಟು ಜನಾಂಗದ ಒಬ್ಬ ವ್ಯಕ್ತಿ ಅಷ್ಟೇ, ಸಾಮಾನ್ಯ ವ್ಯಕ್ತಿ. ಏನಕ್ಕೆ ಇವನ್ನ ಇಷ್ಟೊಂದು ಈ ಥರ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ ಅಂತಂದರೆ, ಆತ ಒಂದು ಒಳ್ಳೆ ದೊಡ್ಡ ಸಾಧನೆ ಮಾಡಿದ್ದಾನೆ. ಅದೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ, ಬನ್ನಿ. ನಾನಿವಾಗಿರೋದು ಗೆಹಲೂರ್ ಘಾಟ್ ಅಂತ ಒಂದು ಚಿಕ್ಕ ಗ್ರಾಮದಲ್ಲಿದ್ದೀನಿ. ಈ ಗ್ರಾಮ ಬುಡಕಟ್ಟು ಜನಾಂಗ ಇರ್ತಾರಲ್ಲ, ಆ ಜಾಗ ಇದು. ಇಲ್ಲಿ ಜಾಸ್ತಿ ಜನಾಂಗ ಇರೋದು ಬಶೀರ್ ಅಂತ ಒಂದು ಜನಾಂಗ ಇದೆ. ಬಶೀರ್ ಜನಾಂಗ ಅಂತಂದರೆ ಇಲಿಗಳನ್ನ ಹಿಡ್ಕೊಂಡು ತಿಂತಾರಲ್ಲ, ಆ ಜನಾಂಗದವರು ಇಲ್ಲಿ ತುಂಬ ಇದ್ದಾರೆ. ಸೊ ನಾನು ಇಲ್ಲಿಗೆ ಬಂದ ತಕ್ಷಣ ಫಸ್ಟು ವೀಡಿಯೋ ಮಾಡೋದಕ್ಕಿಂತ ಮುಂಚೆ ಇವತ್ತು ಇಲ್ಲೇ ಸ್ಟೇ ಆಗೋದಕ್ಕೆ ಪರ್ಮಿಷನ್ ಕೇಳಿದೆ. ಇಲ್ಲಿರೋ ಮ್ಯಾನೇಜ್ಮೆಂಟ್ನವರು ಈ ಬಿಲ್ಡಿಂಗಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ನನಗೆ ಇರೋದಕ್ಕೆ. ಸೊ ಹಾಗಾಗಿ ಇವತ್ತು ತುಂಬ ನಿಧಾನವಾಗಿ, ಸಮಾಧಾನದಾಗೆ, ತುಂಬ ಪ್ರೀತಿಯಿಂದ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಈ ಗೆಹಲೂರ್ ಘಾಟ್ ಗ್ರಾಮದಲ್ಲಿ ಒಂದು ಚಿಕ್ಕ ರಸ್ತೆ ಇದೆ, ಅಂದರೆ ಬೆಟ್ಟನ ಕೊರೆದು ರಸ್ತೆ ಮಾಡಿರೋ ಜಾಗ ಇದೆ. ಆ ರಸ್ತೆಯಲ್ಲಿ ಇವತ್ತು ನಾನು ಮತ್ತು ಸೈಕಲ್ ಹೋಗ್ತಾ ಇದ್ದೀವಿ. ರಸ್ತೆ ನೋಡಿ, ಇದೇ ರಸ್ತೆ. ಈ ರಸ್ತೆನ ಒಬ್ಬ ಅಮರ ಪ್ರೇಮಿ ಈ ರಸ್ತೆನ ಮಾಡಿರೋದು ದಶರಥ್ ಮಾಂಜಿ ಅಂತ. ವಿಷಯ ಏನಂತಂದರೆ, ಪಾಲ್ಗುಣಿ ದೇವಿ ಇದ್ದಾರಲ್ಲ, ಪಾಲ್ಗುಣಿ ದೇವಿ ಮತ್ತು ದಶರಥ ಮಾಂಜಿ ಇಬ್ಬರೊಳಗೆ ಗಂಡ ಹೆಂಡತಿ. ಗೆಹಲೂರ್ ಘಾಟ್ ಗ್ರಾಮದಲ್ಲಿ 1960 ಆ ಸಮಯದಲ್ಲಿ ಈ ಜಾಗದಲ್ಲಿ ಗೆಹಲೂರ್ ಘಾಟಲ್ಲಿ ನೀರು ಸಿಗ್ತಾ ಇರೋದಿಲ್ಲ. ಈ ಊರಿನ ಜನ ಎಲ್ಲ ನೀರು ತರಬೇಕು ಅಂತಂದರೆ ಹಿಂದೆ ಬೆಟ್ಟ ಕಾಣ್ತಾ ಇದೆಯಲ್ಲ, ಆ ಬೆಟ್ಟನ ಹತ್ಕೊಂಡೋಗಿ ಅಲ್ಲಿಂದ ಸುಮಾರು ಒಂದು 4-5 ಕಿಲೋಮೀಟರ್ ನಡ್ಕೊಂಡೋಗಿ ಅಲ್ಲಿ ಮುಂದೆ ಒಂದು ಊರು ಸಿಗುತ್ತೆ. ಆ ಊರಿಗೆ ಹೋಗಿ ಅವರು ನೀರು ತರಬೇಕು. ದಶರಥ್ ಮಾಂಜಿ ವೈಫು ಪಾಲ್ಗುಣಿ ದೇವಿ ಈ ಗೆಹಲೂರ್ ಘಾಟಿಂದ ಆ ಕಡೆಗೆ ನೀರು ತರೋಕ್ಕೆ ಒಂದಿನ ಹೋಗಿರ್ತಾಳೆ. ಮತ್ತು ನೀರು ತಗೊಂಡು ವಾಪಸ್ ರಿಟರ್ನ್ ಬರ್ತಾ ಇರಬೇಕಾದ್ರೆ ಬೆಟ್ಟದಿಂದ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದು ಸಾವಿಗೆ ಈಡಾಗ್ತಾಳೆ. ಅದನ್ನು ದಶರಥ್ ಮಾಂಜಿ ಅರ್ಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ತುಂಬ ದಿನ ಡಿಪ್ರೆಷನ್ಗೆ ಹೋಗಿರ್ತಾನೆ. ಒಂದು ದಿನ ನಿರ್ಧಾರ ಮಾಡ್ತಾನೆ, ನನ್ನ ಪ್ರೇಯಸಿಯನ್ನು ಕೊಂದ ಈ ಬೆಟ್ಟ ಮತ್ತು ಇನ್ಯಾರನ್ನೂ ಸಹ ಬಲಿ ತಗೋಬಾರ್ದು ಅಂತ. ಒಂದಲ್ಲ ಎರಡಲ್ಲ, ಸತತವಾಗಿ 22 ವರ್ಷಗಳ ಕಾಲ ಸತತವಾಗಿ ಈ ಬೆಟ್ಟನ ಕಡಿತಾನೆ ದಶರಥ ಮಾಂಜಿ. ಗುರುವೇ, ಈ 50 kg ಲಗೇಜ್ ಹಾಕೊಂಡಿರೋ ಸೈಕಲ್ನ ಈ ರಸ್ತೆಯಲ್ಲಿ ತಳ್ಳೋದಕ್ಕಾಗ್ತಾ ಇಲ್ಲ. ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಮಳೆ ಬೇರೆ ಬರೋ ಥರ ಆಗಿದೆ. ಇವತ್ತು ಇದೇ ಜಾಗದಲ್ಲಿ ಇರೋದ್ರಿಂದ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮಳೆ ಅನ್ನೋ ಬರಲಿ, ಸುನಾಮಿ ಅನ್ನೋ ಬರಲಿ, ಏನಾದರೂ ಬರಲಿ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಟ್ಟಿನಲ್ಲಿ ಈ ಜಾಗದಲ್ಲಿ ಇವತ್ತು ಟೈಮ್ ಸ್ಪೆಂಡ್ ಮಾಡಬೇಕು. ತುಂಬ ಖುಷಿ ಆಗುತ್ತೆ. ಬಿಹಾರದಲ್ಲಿ ಈ ಜಾಗ ಬಿಟ್ಟರೆ ಮತ್ತಿನ್ಯಾವುದು ಕೂಡ ಇಷ್ಟ ಆಗೋದಿಲ್ಲ ಅನಿಸುತ್ತೆ. ಇತ್ತೀಚೆಗಷ್ಟೇ ಈ ಬಿಹಾರ್ ಗೌರ್ಮೆಂಟು ತಲೆ ಕೆಡಿಸ್ಕೊಂಡು ಈ CC ರೋಡೆಲ್ಲ ಮಾಡಿದ್ದಾರೆ. ಇವನು ಯಾವ ಭಾಷೆ ಮಾತಾಡ್ತೇನೆ ಅಂತ ಎಲ್ಲ ನನ್ನ ಮುಖ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಯಾರಿಗೂ ಇವನಂತ ಹಿಂಗೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬಿಹಾರ್ ಗೌರ್ಮೆಂಟು ತಲೆ ಕೆಡಿಸ್ಕೊಂಡು ಇತ್ತೀಚೆಗೆಲ್ಲ CC ರೋಡೆಲ್ಲ ಮಾಡಿ, ಮತ್ತು ರಸ್ತೆ ಆಜು ಬಾಜು ಎಲ್ಲ ಗಿಡನೆಲ್ಲ ನೆಟ್ಟಿದ್ದಾರೆ. ಸುಮಾರು ಒಂದು 4-5 ತಿಂಗಳಾಗಿರ್ಬೋದು ಅಷ್ಟೇ ಇಟ್ಟು. ಸೊ ಈ ಮಳೆಗಾಲದಲ್ಲಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು 5-6 ವರ್ಷ ಬಿಟ್ಟರೆ ಮಾತ್ರ ಇಲ್ಲಿ ಯಾವುದೋ ಒಂದು ಉದ್ಯಾನವನ ಆಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದನ್ನು ಹಂಗೆ ನ್ಯಾಚುರಲಾಗಿ ಬಿಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು ಅನಿಸುತ್ತೆ. ಈ CC ರೋಡ್ ಅದೆಲ್ಲ ಹಾಕಬಾರ್ದಿತ್ತು. ಆವಾಗ ಹೆಂಗಿತ್ತು ಅದೇ ಥರ ಇವಾಗಿದ್ದಿದ್ರೆ ತುಂಬ ಚೆನ್ನಾಗಿರೋದು. ಸೊ ಇದನ್ನೆಲ್ಲ ಡೆವಲಪ್ ಮಾಡಿದ್ದಾರೆ, ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಮೊದಲು ಥರ ಯಾವುದೂ ಇಲ್ಲಿ ನೋಡೋದಕ್ಕಾಗೋದಿಲ್ಲ. ಇವಾಗ ತುಂಬ ಮಳೆ ಮೋಡ ಆಗಿದೆ. ಅಲ್ಲಿ ಮೋಡ ನೋಡಿ ಎಷ್ಟು ಜೋರಾಗಿ ಮೂವ್ ಆಗ್ತಾ ಇದೆ. ಯಾವಾಗ ಬರುತ್ತಾ ಗೊತ್ತಿಲ್ಲ ಮಳೆ. ಸೊ ಏನು ಮಾಡೋದಕ್ಕಾಗೋದಿಲ್ಲ. ಮಳೆಯನ್ನ ಬರಲಿ, ಏನಾದರೂ ಬರಲಿ, ಆರಾಮಾಗಿರಬೇಕು ಅಷ್ಟೇ. ಈ ಜಾಗದಲ್ಲಿ ಇವತ್ತು ಪೀಸಾಗಿರಬೇಕಷ್ಟೇ. ಈ ಬೆಟ್ಟ ಕಡದ ಅಮರ ಪ್ರೇಮಿಗೆ ಬಿಹಾರ್ ಗೌರ್ಮೆಂಟು ಒಂದು ಹೆಸರು ಕೊಟ್ಟಿದೆ, ಮೌಂಟೇನ್ ಮ್ಯಾನ್ ಅಂತ. ಅದ್ರ ಡೀಟೇಲ್ಸ್ ಎಲ್ಲ ಇಲ್ಲಿದೆ, ಬನ್ನಿ ತೋರಿಸ್ತೀನಿ. ನನಗೆ ನೋಡಿ, ಈ ಜಾಗ ಇರೋದು ಬಿಹಾರ್ ರಾಜ್ಯದ ಗಯಾ ಡಿಸ್ಟಿಕ್ಕು ಮತ್ತು ಗೆಹಲೂರು ಅಂತ ಒಂದು ಚಿಕ್ಕ ಗ್ರಾಮದಲ್ಲಿದೆ. ಇವಾಗೇನು ಈ 2 ಬೆಟ್ಟಗಳ ಮಧ್ಯೆ ಒಂದು ರಸ್ತೆ ಇದೆಯಲ್ಲ, ಇದನ್ನೇನು ನೋಡ್ತಾ ಇದ್ದೀರೋ, ದಶರಥ ಮಾಂಜಿ ಕೈಯಿಂದನೇ, ಅಂದರೆ ಉಳಿ ಮತ್ತು ಸುತ್ತಿಗೆ ಇವೆರಡರಿಂದನೇ ಬಳಸಿಬಿಟ್ಟು ಇಷ್ಟು ದೊಡ್ಡ ರಸ್ತೆನ ಮಾಡಿದ್ದಾರೆ. ಈ ರಸ್ತೆ ಎಷ್ಟುದ್ದ ಇದೆ ಅಂದರೆ 350 ಅಡಿ ಅಷ್ಟು ಲೆಂತ್ ಇದೆ, ಅಂದರೆ ಉದ್ದ ಇದೆ. 30 ಅಡಿ ಎತ್ತರ ಇದೆ, 25 ಅಡಿ ಅಗಲ ಇದೆ. ಇದನ್ನು 22 ವರ್ಷಗಳ ಕಾಲ ಹಗಲು ರಾತ್ರಿ ಅಂದಂಗೆ ದಶರಥ ಮಾಂಜಿ
ಇದನ್ನು ಅಂದರೆ ಕೆತ್ತನೆ ಮಾಡ್ತಾರೆ, ಅಂದರೆ ಡೆಪ್ತಾಗಿ ಕೆಳಗಿಳಿಸ್ಬಿಟ್ಟು ಒಂದು ರಸ್ತೆನ ಮಾಡ್ತಾರೆ. ಮೊದಲೆಲ್ಲ ಇಲ್ಲಿರೋ ಜನ ಎಲ್ಲ ಇವನು ಹೆಂಡ್ತಿ ನೆನಪಲ್ಲೇ ಹುಚ್ಚ ಆಗಿಬಿಟ್ಟಿದ್ದಾನೆ ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಆ ನಂತರ ಇವನು ರಸ್ತೆ ಮಾಡೋದು ಗೊತ್ತಾಗುತ್ತೆ. ಇಲ್ಲಿರೋ ಜನಗಳು ಸಹ ಹೆಲ್ಪ್ ಮಾಡ್ತಾರೆ, ಅಂದರೆ ಹೊಸ ಸುತ್ತಿಗೆ ಮತ್ತು ಉಳಿಯವನ್ನೆಲ್ಲ ತಂದ್ಕೊಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಇಷ್ಟು ಗಟ್ಟಿ ಇರೋ ಕಲ್ಲನ್ನ ದಶರಥ್ ಮಾಂಜಿ ಕೈಯಲ್ಲೇ ಹೆಂಗೆ ಹೊಡೆದಿರ್ಬೋದು ಗುರು. ಎಷ್ಟು ಗಟ್ಟಿ ಇದೆ ಗೊತ್ತಾ. ಇದು ಒಂಥರ ಇಟ್ಗಲ್ಲು ಅಂತಾರಲ್ಲ, ಇಟ್ಗಲ್ಲು ಅಲ್ಲ ಇದು, ಈ ಸೈಜ್ಗಲ್ಲು ಅಂತಾರಲ್ಲ, ಗಟ್ಟಿ ಕಲ್ಲು ಇದು. ಇದನ್ನೆಲ್ಲ ಯಪ್ಪ ನೋಡ್ತಾ ಇದ್ರೆ ಶಾಕ್ ಆಗುತ್ತೆ ಗುರು, ಹೆಂಗಿದೆ ನೋಡಿದು ಕಲ್ಲು. ಈ ಕಲ್ಲನ್ನು ಬರೀ ಕೈಯಲ್ಲೇ ಸುತ್ತಿಗೆ ಉಳಿ ತಗೊಂಡು ಹೊಡೆದಿರ್ಬೋದು ಅಂದರೆ ಎಷ್ಟು ಗ್ರೇಟು ಅಲ್ವಾ. ನೋಡಿ, ಅವತ್ತು ದಶರಥ ಮಾಂಜಿ ಈ ರಸ್ತೆ ಮಾಡಿದ್ದಕ್ಕೆ ಇವತ್ತು ಇಲ್ಲಿರೋ ಜನಗಳೆಲ್ಲ ಅಡ್ಡಾಡ್ತಿದ್ದಾರೆ. ಮತ್ತು ಎಷ್ಟೋ ಗಾಡಿಗಳು, ವೆಹಿಕಲ್ಗಳು ಎಲ್ಲವೂ ಕೂಡ ಇದೇ ಜಾಗದಲ್ಲಿ ಅಡ್ಡಾಡ್ತವೆ. ಇಂದ ಈ ಬೆಟ್ಟನ ನೋಡ್ಕೊಂಡು ಬಂದೆ. ಸುಮಾರು ಒಂದು 70 ಕಿಲೋಮೀಟರ್ ಉದ್ದ ಇದೆ. ಅಂದರೆ ಎಲ್ಲೂ ಕೂಡ ಗ್ಯಾಪ್ ಇಲ್ಲ. ಇದೇ ಎಂಡ್ ಅನಿಸುತ್ತೆ. ಮತ್ತು ಇಲ್ಲಿಂದ ಶುರುವಾಗಿದೆ. ಇದೊಂದು ಸ್ಪೇಸ್ ನೋಡಿಬಿಟ್ಟು ದಶರಥ ಮಾಂಜಿ ಇಲ್ಲಿ ಇದನ್ನು ಒಂದು ರಸ್ತೆ ಮಾಡಿದ್ದಾರೆ. ಹಿಂದೆ ನೋಡ್ತಾ ಇದ್ರಲ್ಲ, ಈ ಬೆಟ್ಟ ಎಲ್ಲಿಂದ ಶುರುವಾಗಿದೆ ಅಂದರೆ ಗಯಾ ಸಿಟಿ ಬಿಟ್ಟು ಒಂದು 10 ಕಿಲೋಮೀಟರ್ ಮುಂದೆ ಬಂದರೆ ಅಲ್ಲಿಂದ ಶುರುವಾಗಿದೆ ಈ ಬೆಟ್ಟ. ಎಲ್ಲೂ ಕೂಡ ಸ್ಪೇಸ್ ಇಲ್ಲ, ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದಕ್ಕೆ ಜಾಗ ಇಲ್ಲ. ಒಂಥರ ಮಧ್ಯದಲ್ಲಿ ಈ ಬೆಟ್ಟ ಇದೆ. ಆ ಕಡೆನೂ ಊರಿದ್ದಾವೆ, ಈ ಕಡೆನೂ ಊರಿದೆ. ಸೊ ಇದೇ ಲಾಸ್ಟ್ ಎಂಡು, ಈ ಬೆಟ್ಟಕ್ಕೆ ಇದೇ ಎಂಡು. ಮತ್ತು ಇಲ್ಲಿಂದ ಬೆಟ್ಟ ಶುರುವಾಗಿದೆ. ಮಧ್ಯದಲ್ಲಿ ಸ್ಪೇಸ್ ಮಾತ್ರ ಸ್ವಲ್ಪ ಇದೆ. ಈ ಜಾಗದಲ್ಲಿ ದಶರಥ್ ಮಾಂಜಿ ಸ್ವಲ್ಪ ಯೋಚನೆ ಮಾಡಿ ಇದೇ ಜಾಗ ಒಳ್ಳೆಯದು ಅಂತ ಹೇಳಿ, ಅಂದರೆ ಮೊದಲು ಜನ ಎಲ್ಲ ಇದೇ ಜಾಗದಲ್ಲಿ ಅಡ್ಡಾಡೋರು ಅನಿಸುತ್ತೆ. ಹಾಗಾಗಿ ದಶರಥ್ ಮಾಂಜಿನೂ ಕೂಡ ಇದೇ ಜಾಗನ ಒಂದು ಸರಿ ಅಂತ ಹೇಳ್ಬಿಟ್ಟು ಈ ಜಾಗನೇ ರಸ್ತೆ ಮಾಡಿದ್ದಾರೆ. ತುಂಬ ಗ್ರೇಟ್ ಇದು. ಹೀಗೆ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆ. उत्तर प्रदेश पीपल सर, उत्तर प्रदेश यू आर फ्रॉम कुशीनगर. हम लोग वी आर फ्रॉम कुशीनगर, उत्तर प्रदेश, यूपी कुशीनगर से. ಇವರು ಯು ಪಿನಲ್ಲಿರೋ ಕುಶಿನಗರ್ ಡಿಸ್ಟ್ರಿಕ್ಟ್. ಕುಶಿನಗರ್ ಲಾರ್ಡ್ ಬುದ್ಧ ಹ್ಯಾಸ್ ಡೈಡ್. ಓಕೆ. ಅವರು ನಾನು ಈ ಪ್ಲೇಸಿಗೆ ಬಂದಾಗ ಎಲ್ಲರೂ ಕೂಡ ಹೆಲ್ಪ್ ಮಾಡಿದರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು 0 ಮನಿ ಟ್ರಾವೆಲ್ ಮಾಡ್ತಾ ಇರೋದು, ಈ ಥರ ಹೇಳ್ಕೊಂಡು 0 ಮನಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ. ಸೊ ಹೆಲ್ಪ್ ಮಾಡಿದ್ರು, ತುಂಬ ಖುಷಿ ಆಯಿತು. ಸರ್ 3 पैसा 4-5 दिन मेरा खाना. ಥ್ಯಾಂಕ್ ಯು ಸರ್, ಧನ್ಯವಾದ. ಹಿಂದೆ ಒಂದು ದೊಡ್ಡ ಫ್ಯಾಮಿಲಿ ನೋಡ್ತಾ ಇದ್ರಲ್ಲ, ಅವರು ಉತ್ತರ ಪ್ರದೇಶನವರು. ಸೊ ನನ್ನ ಸೈಕಲ್ ಟ್ರಾವೆಲ್ ನನ್ನ ಬಗ್ಗೆ ಎಲ್ಲ ಕೇಳಿಬಿಟ್ಟು ತುಂಬ ಹೆಲ್ಪ್ ಮಾಡಿದರು. ಅಂದರೆ ಅಮೌಂಟಲ್ಲಿ ಒಂದು 500 ರೂಪೀಸ್ ಕೊಟ್ಟರು. ತುಂಬ ಖುಷಿ ಆಯಿತು. ಮತ್ತು ಜೊತೆಗೆಲ್ಲ ಸೆಲ್ಫಿ ತೊಗೊಂಡ್ರು. ತುಂಬ ಖುಷಿ ಆಯಿತು. ಯು ಪಿನಲ್ಲಿ ಈ ಥರ ಜನಗಳು ಸಿಗಲಿಲ್ಲ. ಯು ಪಿಯಿಂದ ಹೊರಗಡೆ ಬಂದಾದ ನಂತರ ಈ ಥರ ಜನಗಳು ಸಿಕ್ಕಿದ್ರು. ಈ ಜಾಗದಲ್ಲಿ ಇವಾಗಿನ ಆಧುನಿಕ ಪ್ರೇಮಿಗಳು ಅವರ ಪ್ರೀತಿ ಪ್ರೇಮನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಇಲ್ಲಿ ಹೆಸರುಗಳಲ್ಲಿ ಬರೆದು. ಸೊ ಈ ಥರ ಎಲ್ಲ ಬರಿಬಾರ್ದು, ತುಂಬ ಚೆನ್ನಾಗಿರಲ್ಲ. ನೋಡಿ ಎಲ್ಲ ಕಡೆ ಬರೆದಿದ್ದಾರೆ ನೋಡಿ. ಇಲ್ಲೂ ಯಾರ್ಯಾರೋ ಏನೇನೋ ಬರೆದ್ಬಿಟ್ಟಿದ್ದಾರೆ. ಸೊ ಇಂಥ ಜಾಗಗಳಲ್ಲಿ ಅವರ ಹೆಸರುಗಳು ಅದೆಲ್ಲ ಬರೆಯೋದು ಅದೆಲ್ಲ ಚೆನ್ನಾಗಿರೋದಿಲ್ಲ. ಒಂದು ನ್ಯಾಚುರಲಾಗಿ ಯಾವ ಥರ ಇರುತ್ತೋ ಅದೇ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮಳೆ ಬಂದು ನೀರೆಲ್ಲ ಜಿನುಗ್ತಾ ಇದೆ ನೋಡಿ. ಇದೆಲ್ಲ ಅಂದರೆ ಪಾಚಿ ಕಟ್ಬಿಟ್ಟು ಗ್ರೀನ್ ಆಗಿಬಿಟ್ರೆ ಇನ್ನೂ ತುಂಬ ಗ್ರೀನರಿ ಆಗಿರುತ್ತೆ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಗುರುವೇ, ಈ ಬೆಟ್ಟ ನಂಗೆ ಹೊಡೆದ ಗುರು ದಶರಥ್ ಮಾಂಜಿ. ಇನ್ನು ಏನು ತಿನ್ನೋನು ಅಂದರೆ, ದಶರಥ್ ಮಾಂಜಿಗೆ ಇದ್ದಿದ್ದು ಒಬ್ಬ ಚಿಕ್ಕ ಮಗ ಇದ್ದ. ಚಿಕ್ಕ ಮಗನ ದಶರಥ ಮಾಂಜಿ ಅಣ್ಣ ಅಂದರೆ ಅವರು ಕರ್ಕೊಂಡು ಹೋಗ್ತಾರೆ. ಇನ್ನೇನು ಹೆಂಡ್ತಿ ಪಾಲ್ಗುಣಿ ದೇವಿ, ಅವಳು ಡೆತ್ ಆಗ್ತಾಳೆ. ಈ ದಶರಥ್ ಮಾಂಜಿನ ಇಲ್ಲಿ ಯಾರು ಕೂಡ ನೋಡ್ಕೊಳ್ಳೋದಿಲ್ಲ. ಅಂದರೆ ಅವರು ಊಟ ಏನಂತಂದರೆ ಇಲಿಗಳನ್ನ ಬೇಟೆಯಾಡೋದು, ಇಲಿಗಳನ್ನ ತಿನ್ನೋದು, ಮತ್ತು ಈ ಕೆಲಸ ಮಾಡೋದು. ಮತ್ತು ಊರಿನ ಜನಗಳು ಸ್ವಲ್ಪ ದಿನ ಆದ ನಂತರ ಸಹಾಯ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಲ್ವಾ ಅಂತ ಹೇಳ್ಬಿಟ್ಟು ಚಪಾತಿ ಆಗಲಿ ಎಲ್ಲ ಥರದ ಊಟ ತಂದು ಕೊಡ್ತಾ ಇರ್ತಾರೆ. ಅದೇ ಒಂದು ಶಕ್ತಿಯಿಂದ ದಶರಥ ಮಾಂಜಿ ಈ ಬೆಟ್ಟನ 22 ವರ್ಷಗಳ ಕಾಲ ಹೊಡಿತಾರೆ. ಈ ರಸ್ತೆಯಲ್ಲಿ ನಾನು ಒಬ್ಬನೇ ತಿರುಗಾಡ್ತಾ ಇದ್ದೀನಿ. ನನ್ನ ಸೈಕಲ್ ಎಲ್ಲೋ ಪಾರ್ಕಿಂಗ್ ಮಾಡಿದ್ದೀನಿ. ನಾನು ಒಬ್ಬನೇ ತಿರುಗಾಡಿದ್ರೆ ನನಗೆ ಸಮಾಧಾನ ಆಗೋದಿಲ್ಲ. ಸೈಕಲ್ನ ನಮ್ಮ ಕಸನಹಳ್ಳಿಯಿಂದ ತೊಗೊಬಂದುಬಿಟ್ಟು ಈ ದಶರಥ್ ಮಾಂಜಿ ರೋಡಲ್ಲಿ ನಾನು ಸೈಕಲ್ ಹೊಡಿಲಿಲ್ಲ ಅಂದರೆ ನನ್ನ ಸೈಕಲ್ ತುಂಬ ಹತ್ಬಿಡುತ್ತೆ. ಮತ್ತು ಮುಂದಿನ ಟೈಮ್ ಎಲ್ಲಾದರೂ ಕೈ ಕೊಟ್ಬಿಡುತ್ತೆ. ಸೊ ಅದಕ್ಕೆ ಇವಾಗ ಸಮಾಧಾನ ಮಾಡಬೇಕಂದ್ರೆ ಅದನ್ನು ಕೂಡ ಈ ದಾರಿನಲ್ಲಿ ಸೈಕಲ್ನ ಹೊಡಿಬೇಕು. ಬಂದೆ ಕರಿತಾ ಇದೆ ಆಲ್ರೆಡಿ. ಹೋಗ್ತಾ ಇದ್ದೀನಿ. ಸರಿ, ಈ ರಸ್ತೆಯಲ್ಲಿ ನಮ್ಮ ಸೈಕಲ್ನ ತಳ್ಕೊಂಡು ಹೋಗೋಣ. ಸೈಕಲ್ ಇಲ್ಲಿ ಪಾರ್ಕಿಂಗ್ ಮಾಡಿದ್ದೆ. ಇದು ತುಂಬ ದೂರ ಏನಿಲ್ಲ. ಇದು
ಅಲ್ಲಿ ಒಂದು ಬೈಕ್ ಬರ್ತಾ ಇದೆಯಲ್ಲ, ಬೈಕಿಂದ ಮತ್ತೆ ಡೌನ್ ಇದೆ. ಅಲ್ಲಿಂದ ಒಂದು 100 ಮೀಟ್ರನ ಅಲ್ಲೊಂದು ಯಾವುದು ಗೇಟ್ ಥರ ಇದೆ, ಆರ್ಚ್ ಥರ, ಅಲ್ಲಿಗೆ ರೋಡ್ ಎಂಡ್ ಆಗಿದೆ. ಅಲ್ಲಿವರೆಗೂ ಹೋಗೋಣ ಬನ್ನಿ. ಇಲ್ಲಿಂದ ರಸ್ತೆ ಡೌನ್ ಇದೆ. ಸೊ ಪಕ್ಕದಲ್ಲಿ ಎಲ್ಲ ಸಿಮೆಂಟಲ್ಲಿ ಏನೋ ಕಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ 2 ಥರ ಕಲ್ಲಿದೆ. ಈ ಕಲ್ಲು ತುಂಬ ಗಟ್ಟಿ ಇದೆ, ಇದು ತುಂಬ ಸ್ಮೂತ್ ಇದೆ. ಇದನ್ನ ಬೇಗ ಕಡಿಮೆ ಮಾಡಿಬಿಡ್ಬೋದು, ಬಟ್ ಇದನ್ನಿದೆಯಲ್ಲ, ಇದು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿಂದ ಒಂದು ವ್ಯೂ ನೋಡೋಣ ಬನ್ನಿ. ದಶರಥ್ ಮಾಂಜಿ ರೋಡ್ ನೋಡಿ, ಇದು ಎಷ್ಟು ಸೈಕಾಗಿ ಕಾಣ್ತಾ ಇದೆ, ನೋಡ್ತಾ ಇದ್ದರೆ ಸೈಕಾಗಿ ಹೋಗಬೇಕು, ಆ ರೇಂಜಿಗಿದೆ. ಮತ್ತು ಇಲ್ಲಿಂದ ಒಂದು 100 ಮೀಟ್ರು ಅಷ್ಟೇ ಇರೋದು, ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಈ ರೋಡಲ್ಲಿ ಎಲ್ಲ ಗಿಡ ಎಲ್ಲ ಇಟ್ಟಿದ್ದಾರೆ, ಸೈಕಲಲ್ಲಿ ಪಾರ್ಕಿಂಗ್ ಮಾಡಿದ್ದೀನಿ. ಭಯ ಕರ್ನಾಟಕ ಭಯ್ಯ, ಬೆಂಗಳೂರು. हाँ हाँ हाय बोलो. हाय सर, योर नाम क्या? मेरा नाम नागमणि है, मैं इधर ही का रहने वाला हूँ. बहुत अच्छा है पहाड़, यहाँ पे आइए, सब लोग घूमिए, ब्लॉग को देखिए. बहुत अच्छा वीडियो है. थैंक यू, बाय. ಓಕೆ ಭಯ್ಯ, ನೀನು ಯಾವ ಭಾಷೆ ಮಾತಾಡಿದ್ದು? ಕೌನ್ ಸಾ ಲ್ಯಾಂಗ್ವೇಜ್? हिंदी हिंदी. ಹಿಂದಿ. ಓಕೆ ಓಕೆ, ಅದು ಹಿಂದಿ ಅಂತ ನನಗೆ ಹಿಂದಿ ಗೊತ್ತಾಗಲಿಲ್ಲ. नाम क्या? मेरा नाम करण. हाँ करण. करण. क्या काम करते हैं इधर? इधर कोई काम नहीं करता. काम नहीं. तुम्हारा गांव कौन सा? गाँव खानपुर है. कानपुर. ठीक है. तुम्हारा दोस्त है? दो पिकनिक है, पिकनिक आज. ओके ओके. काम नहीं है, पढ़ाई नहीं? क्यों? बाहर जाते हम लोग घाटे पर पाथनी ईटा. हाँ हाँ हाँ, ठीक है ठीक है. करण मांझी है, यहू मांझी एक क्या है. मांझी. मांझी परिवार किधर? मांझी परिवार किधर नहीं, मांझी एगो बरादरी होता है. हाँ जैसे ये रोड बनाया ने, हाँ हाँ. मांझी परिवार किधर? मांझी परिवार मतलब कि एगो बिरादरी होता है, जैसे कि हाँ हाँ. क्या छोटा छोटा तंबू तंबू, झोपड़ी झोपड़ी. हाँ झोपड़ी किधर? है इधर है, इसको क्या करता है हाँ हाँ. ये जो ಅಲ್ಲೊಂದು ಗೇಟ್ ಕಾಣ್ತಾ ಇದೆಯಲ್ಲ, ಅದೇ ಲಾಸ್ಟು. ಆ ಕಡೆಯಿಂದ ಅದು ಆ ಕಡೆ ಹಳ್ಳಿಗಳ ಮೇಲೆ ಹೋದರೆ ನಳಂದ ಒಂದು ಯೂನಿವರ್ಸಿಟಿ, ಪ್ರಾಚೀನ ಯೂನಿವರ್ಸಿಟಿ, ಜಗತ್ ಪ್ರಸಿದ್ಧ ಯೂನಿವರ್ಸಿಟಿಗೆ ಹೋಗ್ಬೋದು ಅಲ್ಲಿಂದ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಇದೇ ರಸ್ತೆನಲ್ಲೇ ಮತ್ತು ನಾನು ನಳಂದಾಗೆ ಹೋಗಬೇಕು. ಸೊ ಇಲ್ಲಿಂದ 40 ಕಿಲೋಮೀಟ್ರ್ ಅಷ್ಟೇ ಇದೆ ನಳಂದ. ಈ ಬಿಹಾರದಲ್ಲಿ ಈ ಸೈಡ್ ಮಾತ್ರ ಬೆಟ್ಟ ಗುಡ್ಡ ಜಾಸ್ತಿ ಇದ್ದಾವೆ, ಬೇರೆ ಕಡೆ ಎಲ್ಲ ಫುಲ್ಲು ಲೆವೆಲ್ ರೋಡು, ತುಂಬ ಚೆನ್ನಾಗಿ ಸೈಕ್ಲಿಂಗ್ ಮಾಡ್ಬೋದು. ಹಿಂದೆ ಒಂದು ಆರ್ಚ್ ಕಾಣ್ತಾ ಇದೆಯಲ್ಲ, ಇದು ಈ ದಶರಥ್ ಮಾಂಜಿ ರಸ್ತೆ ಮುಕ್ತಾಯ ಇದು 350 ಮೀಟರ್ ಇದೆ ಈ ರಸ್ತೆ. ಇಲ್ಲಿ 2 ರಸ್ತೆ ಬಂದಿದೆ. ಇಲ್ಲಿ ಈ ಕಡೆ ಇಲ್ಲಿಂದ ಹೋದರೆ ನಳಂದ ಸಿಗುತ್ತೆ. ನಳಂದ ಇಲ್ಲಿಂದ 30 ಕಿಲೋಮೀಟರ್ ಇದೆ. ಈ ಕಡೆ ಹೋದರೆ ಗಯಾ ಇಲ್ಲಿಂದ 40 ಕಿಲೋಮೀಟರ್ ಇದೆ. ಈ ಬೆಟ್ಟನೆಲ್ಲ ಹತ್ತಿ ತಿರುಗಾಡಿ ಸುಸ್ತಾಗ್ಬಿಟ್ಟಿದೆ, ತುಂಬ ಹಸುವಾಗಿದೆ, ಏನಾದರೂ ತಿನ್ನೋಣ ಅಂತ ಬಂದೆ. ಈ ಕಡೆ ರೈಸ್ ಬಾತ್ ಅದು ಹತ್ರ ಏನು ಸಿಗೋದಿಲ್ಲ. ಇಲ್ಲೇ ನೋಡಿ ಏನೇನು ಸಿಗುತ್ತೆ ಅಂತ. ಭಯ್ಯ ಏ ನಾಮ್ ಕ್ಯಾ? लता हुआ, ए लिट्टी हुआ लिट्टी जी, ये नहीं जानता है. ये समोसा हुआ, बिहार का समोसा. हाँ 2 समोसा दे दो भैया. अच्छा देते हैं. और 1 गुलाब जामुन दे दो. एक है देते हैं. हाँ गुलाब जामुन कितना? एक एकदम 10 रुपया है. 10 रुपये. 2 समोसा कितना?
2 समोसा 15. 2 ಸಮೋಸ 15 ರೂಪಾಯಿ ಅಂತೆ. ಬೆಂಗಳೂರಲ್ಲಿ ಒಂದು ಸಮೋಸ 20 ರೂಪಾಯಿ ಏನೋ ಇದೆ, ನಂಗೆ ಗೊತ್ತಿಲ್ಲ. ಯಾವತ್ತೂ ಬೆಂಗಳೂರಲ್ಲೆಲ್ಲ ಸಮೋಸ ತಿನ್ನೋಕೆ ಹೋಗಿಲ್ಲ. ಈ ಥರ ಹೊರಗಡೆ ಬಂದಾದಮೇಲೆ ಈ ಥರ ಎಲ್ಲ ಫುಡ್ ತಿಂತಾ ಇರೋದು. ಸೊ ಏನೂ ಮಾಡೋದಕ್ಕಾಗೋದಿಲ್ಲ, ವಿಧಿ ಇಲ್ಲ, ತಿನ್ನಲೇಬೇಕು. ಸೊ ತಿನ್ನೋಣ ಭಯ್ಯ, ದೇದೋ. ಸೊ ಹಿಂದೆ ಕಾಣ್ತಾ ಇದೆಯಲ್ಲ ದಶರಥ್ ಮಾಂಜಿ ಸಮಾಧಿ, ಇದನ್ನ ತಿನ್ಕೊಂಡು ಮತ್ತೆ ಅಲ್ಲಿಗೆ ಹೋಗ್ತೀನಿ. ಇಲ್ಲೊಂದು ಫ್ಲೆಕ್ಸ್ ನೋಡ್ತಾ ಇದ್ದೀರ ನೋಡಿ, ಅಲ್ಲಿ ಅವರು ನಿಂತ್ಕೊಂಡಿರೋರು ಅವರು ನಿತೀಶ್ ಕುಮಾರ್ ಅಂತ, ಬಿಹಾರದ ಮುಖ್ಯಮಂತ್ರಿ. ಇಲ್ಲಿ ಇವರು ವಯಸ್ಸಾದವರು ಇರೋರು ಇವರು ದಶರಥ್ ಮಾಂಜಿ. ಸೊ 2016ರಲ್ಲಿ ಇವರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಇವರು. ಇಲ್ಲೇನೋ ಬರ್ದಿದೆ ಹಿಂದಿನಲ್ಲಿ, ನನಗೂ ಗೊತ್ತಾಗೋದಿಲ್ಲ ಇದು. ಇವಾಗ ನೀವು ನೋಡ್ತಾ ಇರೋದು ದಶರಥ್ ಮಾಂಜಿ ಸಮಾಧಿ. ಇದು ಅವ್ರದ್ದೊಂದು ಸ್ಟ್ಯಾಚು. ಇದು ಇವರೇ ದಶರಥ್ ಮಾಂಜಿ. ಇಷ್ಟೊತ್ತು ಬೆಟ್ಟ ನೋಡಿದ್ವಲ್ಲ, ಆ ಬೆಟ್ಟನ ನೆಲಸಮ ಮಾಡಿರೋ ಪುಣ್ಯಾತ್ಮ ಇದು, ಅವ್ರ ಸಮಾಧಿ ಇದು. ಇದೆಲ್ಲ ಟೈಲ್ಸ್ ಹಾಕಿದಾರಲ್ಲ, ವೈಟ್ ಟೈಲ್ಸು, ಇದೆಲ್ಲ ಕೂಡ ದಶರಥ ಮಾಂಜಿ ಸಮಾಧಿ ಇದು. ಇವರು ಬದುಕೋದು 73 ವರ್ಷ ಬದುಕ್ತಾರೆ. ಆಗಸ್ಟ್ 17ನೇ ತಾರೀಕು 2017ರಲ್ಲಿ ಇವರು ಡೆತ್ ಆಗೋದು. ಅಂದರೆ 73 ವರ್ಷ ಇವ್ರು ಬದುಕಿರ್ತಾರೆ. ಸೊ ಇದು ಅವ್ರ ಸಮಾಧಿ. ಇದನ್ನೆಲ್ಲ ತುಂಬ ಗೌರ್ಮೆಂಟು ತುಂಬ ಚೆನ್ನಾಗಿ ನೋಡ್ಕೊಂಡಿದೆ. ತುಂಬ ಖುಷಿ ಆಗುತ್ತೆ. ಇಂಥ ಪ್ಲೇಸ್ಗಳು ಎಲ್ಲ ಕಡೆ ಎಲ್ಲ ಹಾಗೆ ಬಿಟ್ಟಿರ್ತಾರೆ. ಕೆಲವೊಂದು ಕರ್ನಾಟಕದಲ್ಲಿ ಕನ್ನಡದ ಪ್ರಸಿದ್ಧವಾದ ಕವಿಗಳು ಅವರ ಸಮಾಧಿಗಳು ನೋಡ್ತಾ ಇದ್ದರೆ ಏನೂ ಅಲ್ಲ, ಇದ್ರ ಮುಂದೆ ಅವೆಲ್ಲ ಅನಿಸ್ಬಿಡುತ್ತೆ. ಸೊ ಯಾಕಂದರೆ ಯಾವುದೋ ಒಂದು ಕಲ್ಲಿಟ್ಟಿರ್ತಾರೆ, ಒಂದು ಸ್ವಲ್ಪ ಏನೋ ಬರೆದಿರ್ತಾರೆ, ಅದನ್ನು ಹಾಗೆ ಕೈ ಬಿಟ್ಟಿರ್ತಾರೆ. ಯಾರು ಕೂಡ ಅದ್ರ ಬಗ್ಗೆ ಕೇರ್ ಮಾಡಿರೋದಿಲ್ಲ, ತಲೆ ಕೆಡಿಸ್ಕೊಂಡಿರೋದಿಲ್ಲ. ಒಬ್ಬ ಅಮರ ಪ್ರೇಮಿಯ ಒಂದು ಸಮಾಧಿನ ಇಷ್ಟು ನೀಟಾಗಿ, ಇಷ್ಟು ಸ್ವಚ್ಛವಾಗಿ, ಇಷ್ಟು ಗ್ರ್ಯಾಂಡಾಗಿ ಕಟ್ಟಿದ್ದಾರೆ ಅಂದರೆ ಗ್ರೇಟು. ತುಂಬ ಖುಷಿಯಾಗುತ್ತೆ. ಅದಕ್ಕೋಸ್ಕರನೇ ತುಂಬ ಜನ ಬರ್ತಾ ಇದ್ದಾರೆ ಇಲ್ಲಿಗೆ ಇದನ್ನೆಲ್ಲ ನೋಡೋದಕ್ಕೆ. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಪಾರ್ಕು ಅದೆಲ್ಲ. ಸೊ ಇವತ್ತು ನಾನು ಇದೇ ಜಾಗದಲ್ಲಿ ಮಲಗ್ತಾ ಇರೋದು. ಅಂದರೆ ಅಲ್ಲಿ ವೈಟ್ ಕಲರ್ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಆ ಬಿಲ್ಡಿಂಗಲ್ಲಿ ಒಂದು ರೂಮ್ ಕೊಟ್ಟಿದ್ದಾರೆ. ಆ ರೂಮಲ್ಲಿ ಇವತ್ತು ಮಲಗ್ತಾ ಇದ್ದೀನಿ. ಬೆಳಗ್ಗೆ ಇಲ್ಲಿಂದ ನಳಂದ ಹೋಗಬೇಕು. ನಳಂದದಲ್ಲಿ ತುಂಬ ಇದೆ ನೋಡೋದು ಮತ್ತು ನಿಮಗೆಲ್ಲ ಹೇಳೋದು. ಸೊ ನಳಂದದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋನ ಯಾರಿಗೆ ಶೇರ್ ಮಾಡಬೇಕು ಗೊತ್ತಲ್ವಾ, ಅವರಿಗೆಲ್ಲ ಶೇರ್ ಮಾಡಿಬಿಡಿ. ಬಾಯ್. ಜೈ ಕರ್ನಾಟಕ ಮಾತೆ.